ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಶಂಕರ್ ನಾಗ್ ಅಲ್ಪಾಯುಷಿ ಎಂದು ನುಡಿಯಲಾಗಿತ್ತೇ ಭವಿಷ್ಯ. ಆ ಕಾಲಜ್ಞಾನಿಗೆ ಗೊತ್ತಿತ್ತು ಶಂಕರನ ಮರಣ ರಹಸ್ಯ. ದುರ್ಗೆ ಹುಲಿ ಮೇಲೆ ಬರ್ತಾಳೆ ಹುಷಾರು ಅಂತ ಎಚ್ಚರಿಸಿದ್ದು ಯಾರು? ಅಣ್ಣನ ಮಾತು ಪಾಲಿಸಿದ್ರೆ ನಮ್ಮ ಶಂಕರ ಬದುಕುಳಿಯುತ್ತಿದ್ರು. ಇದೇ ಹೊತ್ತಿನ ವಿಶೇಷ ಅಮರ ಶಂಕರ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀ ಅವನು ಪೇಳ್ದಂತೆ ಪಯಣಿಕರು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು. ಬದುಕು ಸಿಯೇ ನೆಲವಿಹುದು ಮಂಕುತಿಮ್ಮ. ಡಿವಿಜಿಯವರು ಬರೆದ ಪ್ರತಿ ಪದವು ಬದುಕಿನ ನಿಜ ಅರ್ಥ. ವಿಧಿ ಎಂಬ ಸಾಹೇಬ ನಾಡಿಸೋ ಆಟದಲ್ಲಿ ನಾವೆಲ್ಲ ಅವನ ಅಗ್ನ ಪಾಲಕರಷ್ಟೇ. ಹಾಗೆ ವಿಧಿ ಹೇಳದಂತೆ ನಡೆದು ವಿಧಿ ಇಚ್ಛೆಯಂತೆ ಬದುಕಿ ಕಡೆಗೆ ವಿಧಿ ಆಜ್ಞೆಯಂತೆ ಹೊರಟು ಹೋದಾತನ ಬದುಕು ಕಥೆಯೇ ಅಮರ ಶಂಕರ. ಸತ್ತ ಮೇಲೆ ನಿದ್ರಿಸೋದು ಇದ್ದಿದ್ದೆ, ಬದುಕಿರುವಾಗ ಕೆಲಸ ಮಾಡೋಣ ಹೀಗಂತ ಸದಾ ಹೇಳ್ತಾ ಇದ್ರು ದಿವಂಗತ ಶಂಕರ್ ನಾಗ್. ಮೊನ್ನೆ ಅಷ್ಟೇ ಅಂದ್ರೆ ನವೆಂಬರ್ 9ರಂದು ಶಂಕರ್ ನಾಗ್ ಜಯಂತಿ ನೆರವೇರಿದೆ. ಕ್ರೂರ ವಿಧಿಯಾಟಕ್ಕೆ ಬಲಿಯಾಗದೆ ಹೋಗಿದ್ರೆ ಶಂಕರಣ್ಣನಿಗೆ ಬರೋಬ್ಬರಿ 52 ವರ್ಷ ತುಂಬುತ್ತಾ ಇತ್ತು. ಆದ್ರೆ ಶಂಕರ್ ನಾಗ್ ಅವರನ್ನ ಹುಟ್ಟಿನಿಂದಲೇ ಸಾವು ಬೆನ್ನತ್ತುತ್ತಿತ್ತು ಅನ್ನೋದು ಕಾಕತಾಳೀಯ ವಿಚಾರ. ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಅನ್ ಎಂಡ್. 1988ರಲ್ಲಿ ಆಕಾಶವಾಣಿಗೆ ಕೊಟ್ಟಿದ್ದ ಸಂದರ್ಶನದಲ್ಲಿ ಕೊನೆಯಲ್ಲಿ ಶಂಕರ್ ನಾಗ್ ಈ ಮಾತನ್ನ ಹೇಳಿದರು. ಅವರ ನಿಜ ಬದುಕಿಗೂ ಈ ಸಾಲುಗಳಿಗೂ ಎಷ್ಟು ಸಾಮ್ಯತೆ ಅಲ್ಲ. ಇಂಥ ಶಂಕರ್ ನಾಗ್ ಸಾವು ಈಗಲೂ ಬಗೆಹರಿಯದ ಸಂಗತಿ. ಅದು ಆಕಸ್ಮಿಕವೋ ಪಿತೂರಿಯೋ ಅಂತ ಅವರ ಕಟ್ಟಾಭಿಮಾನಿಗಳು ಈಗಲೂ ಚಡಪಡಿಸ್ತಾರೆ. ನಿರ್ಭೀತಿ ಶಂಕರ್ ಇನ್ನೊಂದು ಮುಖ. ಬದಲಿಸಲಾಗುವುದೇ ವಿಧಿ ಲಿಖಿತ. ಸದಾ ಹಿಂಬಾಲಿಸಿತ್ತು ಸಾವೆಂಬ ಕ್ರೂರಿ. ಕಡೆಗೂ ಆಗ್ಬಿಡ್ತು ಶಂಕರ್ ಜೀವಕ್ಕೆ ವೈರಿ. ಶಂಕರ್ ನಾಗ್ ಚಿಕ್ಕವರಾಗಿದ್ದಾಗಿಂದಲೂ ಯಾವುದಕ್ಕೂ ಹೆದರಿದವರಲ್ಲ. ಚಿತ್ತಾಪುರ ಮಠದ ಪುಷ್ಕರಣಿಯಲ್ಲಿ ಪುಟಾಣಿ ಶಂಕರ್ಗೆ ಈಜಲು ಅನುಮತಿ ಇಲ್ದಿದ್ರು ಈಜಲು ಕಲಿಲೇಬೇಕು ಎಂಬ ಹಠದಿಂದ ಬಟ್ಟೆ ಬಿಸಾಡಿ ನೀರಿಗೆ ಹಾರುಬಿಟ್ಟಿದ್ದ ಹುಚ್ಚು ಸಾಹಸಿ ಅವರು. ಇಂಥ ಶಂಕರ್ನನ್ನ ಸಾವೆಂಬ ಕ್ರೂರಿ ಅದ್ಯಾವಾಗಿಂದಲೇ ಹಿಂಬಾಲಿಸಿತ್ತೋ ನೋಡಿ. ನಾಗರಕಟ್ಟೆ ಫ್ಯಾಮಿಲಿ ಮುಂಬೈನಲ್ಲಿ ನೆಲೆಸಿದ್ದ ವೇಳೆ 7 ವರ್ಷದ ತುಂಟ ಶಂಕರ ಕಾರಣವಿಲ್ಲದೆ ಒಮ್ಮೆ ರಸ್ತೆ ದಾಟುವಾಗ ಕೈ ಬಿಡಿಸಿ ಓಡಿಬಿಟ್ಟಿದ್ದ. ಎದುರಿಗೆ ಗೋಧಿ ತುಂಬಿದ ದೊಡ್ಡ ಟ್ರೇಲರ್ ಟ್ರಕ್ ಒಂದು ಬರುತ್ತಿತ್ತು. ಇನ್ನೇನು ಟ್ರಕ್ಕಿನ ಚಕ್ರದಡಿ ಸಿಲುಕಬೇಕಿದ್ದ ಶಂಕರ್ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಟ್ರಕ್ಕಿನ ಬದಿ ತಗುಲಿ ಹಿಂದಕ್ಕೆ ಬಿದ್ದಿದ್ರು. ತನ್ನವರೆಲ್ಲ ಗಾಬರಿಯಿಂದ ಸಾವನ್ನ ಕಂಡವರಿಲ್ಲ ಯಾರೂ ಮುಂಚಿತವಾಗಿ. ಶಂಕರ್ ಅಂತ್ಯ ಊಹಿಸಿದ್ರ ಆಶ್ರಮದ ಮಾತಾಜಿ. ಶಂಕರ್ ಸಾವನ್ನ 1 ವರ್ಷ ಮುಂಚಿತವಾಗಿ ಆಶ್ರಮದ ಮಾತಾಜಿ ಕಂಡಿದ್ದರೆ. ಯಾಕಂದ್ರೆ ಶಂಕರಣ್ಣ ಅನಂತನಾಗ್ ಬರೆದಿರುವ ನನ್ನ ತಮ್ಮ ಶಂಕರ ಪುಸ್ತಕದಲ್ಲಿ ಮಾತಾಜಿ ಶಂಕರ್ ತಾಯಿ ಆನಂದಿ ಅವರ ಬಳಿ ಹೀಗೆ ಹೇಳಿದ್ದುಂಟು. ಆನಂದಿ, ದುರ್ಗಾ ಹುಲಿ ಮೇಲೆ ಬರ್ತಾಳೆ. ಇಂದಿನದ್ದು ಹೇಳ್ತಿಲ್ಲ ನಾನು, ದಸರಾ ಮರುದಿನ. ಇಲ್ಲಿಲ್ಲ, ಮುಂದಿನದ್ದೂ ಅಲ್ಲ, ಅದರ ಮುಂದಿನದ್ದು. ನಾನು ಹೇಳಿದ್ದು ನಿಮಗೆ ಅರ್ಥವಾಗ್ತಿಲ್ಲ. ಅರ್ಥ ಆಗೋ ಹಾಗೆ ಹೇಳಲಾರೆ, ನಾನು ಹೇಳಬಾರದು. ಯಾಕೆಂದ್ರೆ ನಿಮಗೆ ಅರ್ಥ ಆಗಲ್ಲ ಅಂದ್ರೆ ನೀವೆಲ್ಲ ಸರಿಯಾಗಿ ನಾಮಜಪ ಮಾಡಲ್ಲ. ಮಾತಾಜಿ ಮಾತಿನಿಂದ ಅತೀವ ಕಳವಳಗೊಂಡ ಶಂಕರ್ನಾಗ್ ತಾಯಿ ಆ ಕಾಲಜ್ಞಾನಿ ಬಳಿ ಬಿಡಿಸಿ ಹೇಳುವಂತೆ ವಿನಂತಿಸಿದರು. ಆದರೆ ಇದಕ್ಕೆ ಸಮ್ಮತಿಸದ ಮಾತಾಜಿ
ನಾನು ಹೇಳಿದ್ದು ನಿನಗೆ ಅರ್ಥವಾಗ್ತಿಲ್ಲ ಅಂದ್ರೆ ಅರ್ಥವಾಗೋ ರೀತಿ ನಾನು ಹೇಳಲಾರೆ ಅಂತ ಖಡಕ್ ನುಡಿಗಳನ್ನ ಆಡಿಬಿಟ್ಟಿದ್ರು. ಇದರಿಂದ ಹೆದರಿದ ಶಂಕರ್ನಾಗ್ ತಾಯಿ ಮಕ್ಕಳಿಗೆ ಯಾವುದೇ ಗಂಡಾಂತರ ಬರದಿರಲಿ ಅಂತ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ಮಾಡಿದ್ರಂತೆ. ಆದರೆ ಕಾಲನ ಕರೆಯನ್ನ ಧಿಕ್ಕರಿಸಲು ಸಾಧ್ಯವೇ? ಆ ದಿನ ಬಂದೇ ಬಿಟ್ಟು. ಹೀಗೆ ಮಾತಾಜಿ ಹೇಳಿದ ಭವಿಷ್ಯ ನಿಜವಾಗೋ ಕಾಲ ಬಂದಿತ್ತೇನು? ಶಂಕರ್ನಾಗ್ ತನ್ನ ಮನಸ್ಸನ್ನ ಬಹಳವಾಗಿ ಕಾಡ್ತಾ ಇದ್ದ ಜೋಕುಮಾರಸ್ವಾಮಿ ನಾಟಕವನ್ನ ಸಿನಿಮಾ ಮಾಡೋದಕ್ಕೆ ಹುಚ್ಚು ಹಠಕ್ಕೆ ಬಿದ್ದಿದ್ರು. ಕಂಬಾರರ ಈ ನಾಟಕ ಸಿನಿಮಾ ಮಾಡೋದಕ್ಕೆ ಅಣ್ಣ ಅನಂತನಾಗ್ ತೀವ್ರ ವಿರೋಧವಿದ್ರೂ ಮಾಡಿಯೇ ಸಿದ್ಧ ಅಂತ ಹಠ ಹಿಡಿದಿದ್ದ ಶಂಕರ್ ತೆರೆಮರೆಯ ಸಿದ್ಧತೆಗಳನ್ನೆಲ್ಲ ಪೂರೈಸಿಬಿಟ್ಟಿದ್ರು. ಚಿತ್ರದ 14 ಹಾಡುಗಳ ರೆಕಾರ್ಡಿಂಗಿಗೆ ಅಣ್ಣನಿಂದಲೇ ಪೂಜೆಯನ್ನು ಮಾಡಿಸಿದರು. ಹೇಗಾದರೂ ಮಾಡಿ ಈ ವರ್ಷದ ಪನೋರಮಾಗೆ ಆ ಸಿನಿಮಾವನ್ನ ಕಳಿಸುವ ಅತ್ಯುತ್ಸಾಹದಲ್ಲಿದ್ದರು ಶಂಕರ್ನಾಗ್. 1990 ಆಗಸ್ಟ್ 24ರಂದು ಕಂಟ್ರಿ ಕ್ಲಬ್ಬಿನ ಉದ್ಘಾಟನೆಯಾಗಿತ್ತು. ಸೆಪ್ಟೆಂಬರ್ 29ರ ಶನಿವಾರ ಕ್ಲಬ್ಬಿನ ಕಾರ್ಪೊರೇಟ್ ಮೆಂಬರ್ಶಿಪ್ನ ಮಹತ್ವದ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದಿದೆ. ಅದು ಸೆಪ್ಟೆಂಬರ್ 30ರ ಮುಂಜಾನೆ 4 ಗಂಟೆ. ನಿದ್ರೆಯಿಂದೆದ್ದ ಅಣ್ಣ ಅನಂತ ಮನಸ್ಸಲ್ಲಿ ಏನೋ ಕಸಿವಿಸಿ. ಮುಂಜಾವು ಸುಮಾರು 5:15ರ ಸಮಯ. ಟೆಲಿಫೋನ್ ಆಪರೇಟರ್ ಒಬ್ಬ ಕರೆ ಮಾಡಿ ಶಂಕರ್ನಾಗ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಸಂಗತಿ ಅರುಹಿದ್ದ. ಈ ಮೊದಲೇ ಅನಂತ್ ಮತ್ತು ಶಂಕರ್ ಸತ್ತ ಬಗ್ಗೆ ಸುಳ್ಳು ಕರೆಗಳನ್ನು ಸ್ವೀಕರಿಸಿ ಮನೆಯವರು ಬೇಸತ್ತಿದ್ದು ಗೊತ್ತಿದ್ದ ಅನಂತ್ನಾಗ್ ಈ ಸುದ್ದಿ ನಂಬಲು ಸಿದ್ಧರಿರಲಿಲ್ಲ. ಆದರೆ ಸ್ಥಳದಲ್ಲಿದ್ದ ಪೊಲೀಸರ ಮಾತು ಆ ದುರ್ಘಟನೆಯನ್ನ ರುಜುವಾತುಪಡಿಸಿತು. ಹೌದು, ಜೋಕುಮಾರಸ್ವಾಮಿ ಚಿತ್ರದ ಕೆಲಸಕ್ಕೆ ಅಂತ ಹೊರಟಿದ್ದ ಶಂಕರ್ನಾಗ್ ಮಡದಿ ಮತ್ತು ಮಗಳನ್ನ ಯಾರಿಗೂ ಹೇಳದೆ ಬೆಳಗಿನ ಜಾವ 2ಕ್ಕೆ ಕರ್ಕೊಂಡು ಕಾರಿನಲ್ಲಿ ಹೊರಟಿದ್ರು. ಚಿತ್ರದುರ್ಗ ದಾಟಿ ದಾವಣಗೆರೆಯ ಲೋಕನಾಥಪುರ ಸಮೀಪಿಸ್ತಾ ಇದ್ದಂತೆ OE1188 ನಂಬರಿನ ಪ್ರೀಮಿಯರ್ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಅಸುನೀಗಿದ್ರು ಶಂಕರ್ನಾಗ್. ಈ ಅಪಘಾತದಲ್ಲಿ ಮಡದಿ ಅರುಂಧತಿ ಮತ್ತು ಪುತ್ರಿ ಕಾವ್ಯ ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದರೆ ಶಂಕರ್ನಾಗ್ ಸಾವಿನ ಸುದ್ದಿ ಆ ಕಾಲಕ್ಕೆ ನಾನಾ ಊಹಾಪೋಹಗಳಿಗೆ ಎಡೆ ಮಾಡಿಕೊಂಡಿತು. ಚಿತ್ರರಂಗದಲ್ಲಿ ವಿಭಿನ್ನತೆಯಿಂದ ತಳವೂರಿದ್ದ ಶಂಕರ್ನಾಗ್ ಯಶಸ್ಸನ್ನ ಸಹಿಸಲಾಗದೆ ಯಾರೋ ಮಾಡಿದ ಅಪಘಾತ ಇದು ಎಂದು ಪಕ್ಕಾ ಪ್ಲಾನ್ ಮಾಡಿ ನಡೆಸಿದ ಸಂಚಿನ ಹತ್ಯೆ ಎಂಬ ಪುಕಾರುಗಳು ಇವೆ. ಆದರೆ ಇದ್ಯಾವುದೂ ಸಾಬೀತಾಗದಿದ್ರೂ ಕಳೆದು ಹೋದ ಶಂಕರ್ನಾಗ್ ಅಮೂಲ್ಯ ಪ್ರಾಣವಂತೂ ಮರಳಿ ಬರಲಿಲ್ವಲ್ಲ. ಕರ್ನಾಟಕದಲ್ಲೂ ಸಿನಿಮಾ ಸಂಗೀತ ಕೂಡ ಬಾರಿಸೋ ಒಳ್ಳೊಳ್ಳೆ ಕಲಾವಿದರು ಮ್ಯೂಸಿಷಿಯನ್ಸ್ ಇದ್ದಾರೆ. ನಮ್ಮಲ್ಲೂ ಎಲ್ಲಾ ಸೌಲಭ್ಯಗಳಿವೆ ಅನ್ನೋ ಸಂಕೇತವೇ ಈ ಸ್ಟುಡಿಯೋ. ಹೌದು, ಶಂಕರ್ನಾಗ್ ತನ್ನ ಅಭಿಮಾನಿಗಳಿಗೆ ಅಂದು ನನ್ನ ಜೊತೆಯಲ್ಲೇ ಇರಿ ಅಂತ ಹೇಳಿದಂತೆ ಈಗಲೂ ಅವರ ಅಭಿಮಾನಿಗಳು ಜೊತೆಗೇ ಇದ್ದಾರೆ. 1988ರ ಜುಲೈನಲ್ಲಿ ವಿವಿಧ ಭಾರತಿಗೆ ಕೊಟ್ಟಿದ್ದ ಈ ಸಂದರ್ಶನವನ್ನ ಅವರ ಪ್ರೀತಿಯ ಅಭಿಮಾನಿಗಳು ಈಗಲೂ ಮತ್ತೆ ಮತ್ತೆ ಕೇಳಿ ಕಂಬನಿ ತುಂಬಿಕೊಳ್ತಾರೆ. ಶಂಕರ್ನಾಗ್ ಇದ್ದಿದ್ರೆ ಈ ವರ್ಷಕ್ಕವರು 60ರ ಗಡಿ ದಾಟ್ತಾ ಇದ್ರು. ಆಟೋ ರಾಜನಾಗಿ ಸಾಮಾನ್ಯ ಆಟೋ ಚಾಲಕರ ಮನ ತುಂಬಿದ್ದ ಶಂಕರ್ನಾಗ್ ಈಗಲೂ ಆ ಅಭಿಮಾನಕ್ಕೆ ಭಾಜನರು. ರಸ್ತೆಗಿಳಿದ ಆಟೋಗಳಲ್ಲಿ ಮುಕ್ಕಾಲು ಪಾಲು ಆಟೋಗಳು ಶಂಕರ್ನಾಗ್ ಚಿತ್ರವಿಲ್ಲದೆ ಅಪೂರ್ಣ. ಸೋಷಿಯಲ್ ಸೈಟುಗಳಲ್ಲೂ ಲೆಕ್ಕವಿಲ್ಲದಷ್ಟು ಫ್ಯಾನ್ ಕ್ಲಬ್ಗಳು ಅವರ ಹೆಸರಿನಲ್ಲಿ ಇವೆ. ಇನ್ನು ರಂಗಭೂಮಿಗಾಗಿ ದೊಡ್ಡ ಕೊಡುಗೆ ಕೊಡೋ ಕನಸಿದ್ದ ಅವರ ಆಸೆಯನ್ನ ಮಡದಿ ಅರುಂಧತಿ JP ನಗರದ ರಂಗಶಂಕರ ಮೂಲಕ ಪೂರೈಸಿದ್ದಾರೆ. ಆ ಮೂಲಕ ಹಳೆ ಹೊಸ ರಂಗ ಪ್ರತಿಭೆಗಳಿಗೆ ಒಂದು ಭವ್ಯ ವೇದಿಕೆ ಸೃಷ್ಟಿಸಿದ್ದಾರೆ. ಅಗಾಧ ಕನಸು, ಅಸಾಮಾನ್ಯ ಪ್ರತಿಭೆ, ಅಪ್ರತಿಮ ಛಲವಿದ್ದ ಶಂಕರ್ನಾಗ್ ಹೊಸತನ, ಅಚ್ಚರಿಗಳ ಸಂಗಮ. ಇಂಥ ಒಳ್ಳೆಯವರನ್ನ ದೇವರು ಬೇಗ ಕರೆಸ್ಕೊಳ್ತಾನಂತೆ. ಶಂಕರ್ನಾಗ್ ಭೌತಿಕವಾಗಿ ಇಲ್ಲದಿದ್ದರೂ ಕನ್ನಡಿಗರ ಪಾಲಿಗೆ ಅವರು ಅಜರಾಮರ. ದೇವರು ಕೆಲವು ವ್ಯಕ್ತಿಗಳನ್ನು ಎಷ್ಟು ಸೊಗಸಾಗಿ ಸೃಷ್ಟಿಸಿರ್ತಾನೆ ಅಂದ್ರೆ ಅಂಥವರು ಹಿಂದೆ ಹುಟ್ಟಿರೋಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ತನ್ನ ಸುತ್ತ ಇರುವವರ ಮುಖದಲ್ಲಿ ನಗು ಉಕ್ಕಿಸುತ್ತಾ ಬದುಕೋ ಇಂಥ ಒಳ್ಳೆಯವರನ್ನು ದೇವರು ತುಂಬಾ ಪ್ರೀತಿಯಿಂದ ಬಹುಬೇಗ ತನ್ನ ಬಳಿ ಕರೀತಾನಂತೆ. ಹೀಗೆ ಅಲ್ಪ ಕಾಲದಲ್ಲೇ ಅಪ್ರತಿಮವಾದುದನ್ನು ಸಾಧಿಸಿ ತನ್ನ ನೆನಪನ್ನು ಚಿರಕಾಲ ನಮ್ಮೆಲ್ಲರ ಮನದಲ್ಲಿ ಛಾಪಿಸಿ ಹೋದ ಶಂಕರ್ನಾಗ್ ಬದುಕಿನ ಪ್ರಥಮ ಪುಟಗಳು ಎಷ್ಟು ಮುದ್ದಾಗಿದ್ವು ಅಂತ ನೀವೇ ನೋಡಿ. ಇವ ಹುಟ್ಟಿದ್ದೇ ಮನಸಾರೆ ಜೀವಿಸ,
ಜೀವನದ ಪ್ರತಿ ಕ್ಷಣವನ್ನು ಆಸ್ವಾದಿಸಲು. ಸಾಧಾರಣ ಕುಟುಂಬದ ಅಸಾಮಾನ್ಯ ಕುಡಿ, ಅಲ್ಪ ಕಾಲದಲ್ಲೇ ಹೊತ್ತಿಸಿದ್ದ ಬದಲಾವಣೆ ಕಿಡಿ. ಬದಲಾವಣೆ ಪ್ರಕೃತಿ ನಿಯಮ, ಆದರೆ ನಿಸರ್ಗದ ವೇಗವನ್ನೇ ಮೀರಿಸುವಂತೆ ಕೆಲವರು ಚಮತ್ಕಾರಿ ಬದಲಾವಣೆ ಮಾಡಬಲ್ಲರು. ಅಂಥ ಅದ್ಭುತ ವ್ಯಕ್ತಿಯೋರ್ವ ಜೀವ ತಳೆದದ್ದು ನವೆಂಬರ್ 9, 1954ರಲ್ಲಿ ನಮ್ಮ ನಾಡಿನ ಹೊನ್ನಾವರದ ಮಲ್ಲಾಪುರವೆಂಬ ಪುಟ್ಟ ಗ್ರಾಮದಲ್ಲಿ ಸದಾನಂದ ನಾಗರಕಟ್ಟೆ ಮತ್ತು ಆನಂದಿ ದಂಪತಿಯ ತೃತೀಯ ಪುತ್ರ ಶಂಕರ್. ಈಗಿನ ಕೇರಳದ ಕಾಸರಗೋಡಿನಲ್ಲಿರುವ ಆನಂದಾಶ್ರಮ ಮಠದಲ್ಲಿ ಸದಾನಂದ ನಾಗರಕಟ್ಟೆ ಅವರು ಮ್ಯಾನೇಜರ್ ಆಗಿದ್ದರು. ಭವಾನಿ ಶಂಕರ ಎಂಬ ಮಠದ ದೇವರ ಹೆಸರನ್ನೇ ಇಡೋದು ತಂದೆ ಸದಾನಂದರ ಇಚ್ಛೆಯಾದರೆ ಅದು ತುಂಬಾ ಹಳತು ಅನ್ನೋದು ಅಮ್ಮನ ವಾದ. ವಾಗ್ವಾದಗಳ ಬಳಿಕ ಆ ಮುದ್ದು ಕೂಸಿಗೆ ಶಂಕರ ಮತ್ತು ಅವಿನಾಶ ಎಂಬ ಎರಡೂ ಹೆಸರುಗಳು ಸಿಕ್ಕವು. ಮೊದಲ ಮಗ ಅನಂತ ಅಂದ್ರೆ ಕೊನೆ ಇಲ್ಲದವನಾದರೆ ವಿನಾಶವೇ ಇಲ್ಲದ ಅವಿನಾಶನೆಂಬ ಹೆಸರನ್ನ ಈ ಮುದ್ದಿನ ಕೂಸಿಗೆ ಇಟ್ಟರು. ಪುಟ್ಟ ಶಂಕರನಂದ್ರೆ ಎಲ್ರಿಗೂ ಬಲು ಪ್ರೀತಿ. ಆಟ ಪಾಠ ಊಟ ಎಲ್ಲದರಲ್ಲೂ ತುಂಬಾ ಚೂಟು. ಶಂಕರ ಪುಟ್ಟವನಿದ್ದಾಗ ಆ ಮುದ್ದು ಕಂದನನ್ನ ಎತ್ಕೊಂಡು ಆಡೋದಕ್ಕೆ ದೊಡ್ಡ ಪೈಪೋಟಿಯೇ ನಡೀತಾ ಇತ್ತು. ಹುಟ್ಟುವಾಗಲೇ 10 ಪೌಂಡ್ ತೂಕವಿದ್ದ ಶಂಕರನನ್ನ ಎತ್ಕೊಂಡವರು ಸಂಭಾಳಿಸೋದ್ರಲ್ಲಿ ಸುಸ್ತೋ ಸುಸ್ತು. ಗುಂಡು ಗುಂಡಾಗಿದ್ದ ಅಪಾಡುಳ್ಳ ಶಂಕರನನ್ನ ಎತ್ತಿ ಮುದ್ದಾಡಿ ಹೆಗಲಿಗೇರಿಸಿ ಸೊಂಟದ ಮೇಲೆ ಕೂರಿಸಿ ಆಡಿಸಿದ ಜನರೆಷ್ಟೋ. ಅದರಲ್ಲೂ ಬಾಲ್ಯದ ಬಹುತೇಕ ದಿನಗಳನ್ನ ಕಳೆದ ಆನಂದಾಶ್ರಮದಲ್ಲಂತೂ ಶಂಕರನನ್ನ ಎತ್ತಿ ಮುದ್ದಾಡುವವರಿಗೆ ಬರವೇ ಇರಲಿಲ್ಲ. ಎಲ್ಲ ಮಕ್ಕಳಂತೆ ಅಳು ನಗು ಮುದ್ದು ಆಟ ತುಂಟಾಟಗಳ ಶಂಕರ್ ಬಾಲ್ಯಕ್ಕೆ ಆಶ್ರಮದ ಶ್ರೇಷ್ಠ ಸಂಸ್ಕಾರಯುತ ವಾತಾವರಣದ ಭದ್ರ ಬುನಾದಿ ಸಿಕ್ಕಿತು. ಆತ ಬಾಲ್ಯದಿಂದಲೂ ನಿಶ್ಚಿಂತ ನಿರ್ಭೀತ. ಶಂಕರ್ ಅಂದರೆ ಸದಾ ಉತ್ಸಾಹದ ಸಂಕೇತ. ಆಶ್ರಮದಲ್ಲೇ ಅಂಟಿತ್ತು ಸಿನಿ ಜಗತ್ತಿನ ನಂಟು. 16mm ಸೆಳೆದಿಟ್ಟಿತ್ತು ಮಾಯಾ ಜಗತ್ತು. ಬಾಲ್ಯದ ಹುಡುಗಾಟ. ಬಾಲ್ಯದಿಂದಲೂ ಶಂಕರ್ನಾಗ್ ಭಯ ಅಂದ್ರೇನು ಅಂತ ತಿಳಿದವರಲ್ಲ. ತನ್ನಣ್ಣ ಮಾಡೋ ಪ್ರತಿಯೊಂದು ಚಟುವಟಿಕೆಯಲ್ಲಿ ತಾನೂ ತೊಡಗಬೇಕೆಂಬ ಅಮಿತೋತ್ಸಾಹ. ಅಣ್ಣ ವಿಭೂತಿ ಬಳದುಕೊಂಡ್ರೆ ತನಗೂ ಬೇಕು, ಈಜಲು ಹೋದ್ರೆ ತಾನೂ ಈಜಬೇಕು. ಅನಂತ್ NCC ಕವಾಯತು ಮಾಡ್ತಿದ್ರೆ ತಾನೂ ಕಲಿಬೇಕು. ಸೈಕಲ್ ತೊಳೆಯೋದಕ್ಕೆ ಹೊರಟ್ರೆ ತನ್ನ ಸವಾರಿಯೂ ಸಾಗಬೇಕು. ಅಣ್ಣ ನಾನೂ ಬರ್ತೀನಿ ಅಂತ ಹೊರಟು ನಿಲ್ತಿದ್ದ ಪುಟ್ಟ ಶಂಕರ. ಅಣ್ಣನ ಹಿಂದಿ ಪಾಠವನ್ನ ಯಾರ ನೆರವಿಲ್ಲದೆ ನೋಡಿಯೇ ಕಲಿತಿದ್ದ ಬಾಲಶಂಕರ. ಎಲ್ಲವನ್ನೂ ನಿರ್ಭಯದಿಂದ ಕಲಿಯೋ ಹುಮ್ಮಸ್ಸು. ಭಯ ಅಪಾಯ ಎಚ್ಚರಿಕೆ ಇವುಗಳ ಪರಿಚಯವೂ ಇರದ ಪುಟ್ಟ ಶಂಕರ ಸದಾ ಅಣ್ಣನ ಬಾಲ. ಅಣ್ಣ ಅನಂತ ಬೈಗುಳಕ್ಕೆ ಸಿಕ್ಕೊಂಡ್ರೆ ತನ್ನ ಅಳು ಮುದ್ದು ಮಾತುಗಳಿಂದ ಪುಟ್ಟ ಶಂಕರ ಪಾರು ಮಾಡಿದ ಸಂದರ್ಭಗಳೆಷ್ಟು. ಆಗೆಲ್ಲ ಆಶ್ರಮದ ಸಚ್ಚಿದಾನಂದ ಸ್ವಾಮಿಗಳು ಮಕ್ಕಳಿಗೆ ಪ್ರತಿ ರಾತ್ರಿ ತೋರಿಸ್ತಾ ಇದ್ದ ಮೂಕಿ ಚಿತ್ರಗಳು, ಆನಿಮೇಷನ್ ಕಾರ್ಟೂನ್ ಚಿತ್ರಗಳೇ ಬಾಲ್ಯದ ಮನರಂಜನೆ. ಇದರ ಪರಿಣಾಮ ಏನೋ ಕಾನ್ವೆಂಟಿನಲ್ಲಿ ಪುಟ್ಟ ಶಂಕರ ಡಾಕ್ಟರ್ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿ ಪ್ರೈಸ್ ಗಿಟ್ಟಿಸಿದ್ದ. ಇನ್ನು ಓದಿನಲ್ಲೂ ಶಂಕರ ಎಂದಿಗೂ ಹಿಂದೆ ಬಿದ್ದಿದ್ದಿಲ್ಲ. ಮನೆಯ ಎಲ್ಲಾ ರೀತಿಯ ಪರಿಸ್ಥಿತಿಯ ನಡುವೆಯೂ ತನ್ನ ಏಕಾಗ್ರ ಚಿತ್ತಕ್ಕೆ ಭಂಗ ಬರದಂತೆ ಅಭ್ಯಾಸ ಮಾಡೋದು ಶಂಕರ್ ಪಾಲಿಗೆ ವರವಾಗಿತ್ತು. ಶಾಲೆಯ ಪಠ್ಯವಲ್ಲದೆ ಆಶ್ರಮದಲ್ಲಿ ಭಜನೆಯ ವೇಳೆ ತಬಲ, ಢಗ್ಗ, ಕೊಳಲುಗಳನ್ನು ನುಡಿಸೋದನ್ನ ಕಲ್ತುಬಿಟ್ಟಿದ್ರು. ಹಾಲು ಸಕ್ಕರೆ ಅನ್ನ ಉಂಡು ದಷ್ಟಪುಷ್ಟ. ಬಟಾಟೆ ಪಲ್ಯ ಅಂದ್ರೆ ಬಲು ಇಷ್ಟ. 1961ರಲ್ಲಿ ಅಣ್ಣ ಅನಂತ್ ಓದಿನ ನಿಮಿತ್ತ ಮುಂಬೈ ಸೇರಿದರೆ ಶಂಕರ್ ತನ್ನ 7ನೇ ವಯಸ್ಸಿನಲ್ಲಿ ಬಾಂಬೆಗೆ ಕಾಲಿಟ್ಟರು. ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಾಡಿದ ಅಡುಗೆಯಲ್ಲೇ ಶಂಕರ್ ದಷ್ಟಪುಷ್ಟರಾಗಿ ಬೆಳೆದರು. ಮುಂಬೈನಲ್ಲಿರುವಾಗಲಂತೂ ಅದೆಷ್ಟೋ ತಾಯಂದ್ರು ನಿಮ್ಮ ಶಂಕರ್ನಿಗೆ ಏನ್ ತಿನ್ನಿಸ್ತೀರಾ ಅಂತ ಕೇಳ್ತಿದ್ರಂತೆ. ಅಮ್ಮನಂತೂ ಶಂಕರನಿಗೆ ದೃಷ್ಟಿ ತೆಗೆದು ಬಿಡ್ತಾ ಇದ್ರು. ಕೇವಲ ಖಡಕ್ ಪಾವ್, ಕೊಂಕಣಿ ಸ್ಟೈಲಿನ ಬಟಾಟೆ ಪಲ್ಯ, ಅನ್ನ ಹಾಲು ಸಕ್ಕರೆ ಸವಿದೆ ಬಾಲಕ ಶಂಕರ ಬಲ ಭೀಮನಂತಿರ್ತಿದ್ದ. ಬಾಲ್ಯದ ದಿನಗಳು ಕಳೆದವು. ಮುಂಬೈ ಸಿಟಿಗೆ ಬಹಳ ಬೇಗ ಹೊಂದಿಕೊಂಡ ಶಂಕರ್ಗೆ ಕಾಲೇಜು ಸೇರ್ತಾ ಇದ್ದಂತೆ ಅಣ್ಣನಂತೆ ರಂಗಭೂಮಿಯ ನಂಟು ಬೆಸೆದುಕೊಳ್ತು. ಬ್ಯಾಂಕ್ ಒಂದರಲ್ಲಿ 150 ರೂಪಾಯಿಗೆ ಬೆಳಿಗ್ಗೆ ಪಾರ್ಟ್ ಟೈಮ್ ಕೆಲಸ, ಸಂಜೆ ನಾಟಕದ ತಾಲೀಮು. ಈ ಪ್ರಯೋಗಗಳ ನಡುವೆಯೇ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕ್ರಾಶ್ ಕೋರ್ಸ್ ಮಾಡಿದ್ರು.
ಹೀಗೊಮ್ಮೆ ಶಂಕರ್ನಾಗ್ ಎಂಬ ಪಾದರಸದಂಥ ಯುವ ಪ್ರತಿಭೆ ಗಿರೀಶ್ ಕಾರ್ನಾಡರ ಕಣ್ಣಿಗೆ ಬಿದ್ದ. ಶಂಕರ್ ಬದುಕಿನ ದಿಶೆ ಇಲ್ಲಿಂದಲೇ ಹೊಸ ತಿರುವು ಪಡೆದದ್ದು. ಹೋರಾಟ ಶಂಕರ್ನಾಗ್ ರಕ್ತದಲ್ಲಿತ್ತು. ಸಮಸ್ಯೆಗಳೊಂದಿಗೆ ಸೆಣಸೋದು ಅವರಿಗೆ ಮೋಜಿನ ವಿಷಯ. ಲಕ್ಷ್ಯ ಒಂದು ಕಣ್ಮುಂದೆ ಇದ್ರೆ ಮುಗಿತು, ಅದನ್ನು ತಲುಪೋ ಮಾರ್ಗದಲ್ಲಿ ಎಂಥದೇ ಅಡಚಣೆಗೂ ಅವರು ಜಗ್ಗುತ್ತಿರಲಿಲ್ಲ. ಇಂಥ ಹೈ ವೋಲ್ಟೇಜ್ ಕರೆಂಟ್ನಂಥ ಶಂಕರ್ ಮನಸ್ಸಲ್ಲಿ ಪ್ರೀತಿಯ ಕರೆಂಟು ಹೊಡೆದಿತ್ತು. ಶಂಕರ್ ಪ್ರೇಮ ಬದುಕು ಸಿನಿ ಬದುಕಿನ ಆರಂಭದ ದಿನಗಳಿವು. ರಂಗಭೂಮಿಯಲ್ಲೇ ಸಿಕ್ಕಿದ್ದು ವಿಶೇಷ ಮನ್ನಣೆ. ರಂಗಮಂಚದಲ್ಲೇ ಬರೆದದ್ದು ಪ್ರೀತಿಯ ಒಕ್ಕಣೆ. ಅದು ಯುವ ಶಂಕರ್ನ ಗೆಲುವಿನ ಅಭಿಯಾನ ಆರಂಭದ ಹೊಸ್ತಿಲಾದ್ರೆ ಟೀನೇಜಿನ ಕೊನೆಯ ಮೆಟ್ಟಿಲು. ಮುಂಬೈ ರಂಗಮಂಚದಲ್ಲಿ ಯಾರು ಶ್ರೇಷ್ಠರು ಅಂತ ಪೈಪೋಟಿಗೆ ಬಿದ್ದ ಕಾಲೇಜುಗಳ ಸಮರವದು. ತನ್ನ ಕಾಲೇಜಿನ ಭರವಸೆಯ ರಂಗಕರ್ಮಿ ಎನಿಸಿ ಪ್ರತಿನಿಧಿಸಿದ್ದ ಶಂಕರ್ ಎದುರಾಳಿ ಕಾಲೇಜಿನ ಭರವಸೆಯ ಬೆಳದಿಂಗಳಿಗೆ ಸೋಲಲ್ಲಿದ್ರು. ಹೌದು, ಮುಂಬೈನ ಎಲ್ಲ ಪ್ರತಿಭಾ ಸಂಪನ್ನ ಯುವ ರಂಗಕರ್ಮಿಗಳಿಗೊಂದು ವರ್ಕ್ಶಾಪ್ ನಡೆದಿತ್ತು. ಅಲ್ಲೇ ಆಗಿದ್ದು 19 ವರ್ಷದ ಶಂಕರ್ ಮತ್ತು 17ರ ತರುಣಿ ಅರುಂಧತಿಯ ಪರಿಚಯ. ಇಬ್ರು ಮುಂಬೈನ ಪ್ರಸಿದ್ಧ ದುಶ್ಮನ್ ಕಾಲೇಜುಗಳ ವಿದ್ಯಾರ್ಥಿಗಳು. ಆದರೆ ನಾಟಕ ಇಬ್ಬರ ಪರಿಚಯಕ್ಕೆ ಕಾರಣವಾಗಿ ಕ್ರಮೇಣ ಆತ್ಮೀಯತೆ ಹೆಚ್ಚಿಸಿತು. ಕೊಂಕಣಿ ಕನ್ನಡದ ಹುಡುಗ ಮರಾಠಿ ನೆಲದಲ್ಲಿ ಗುಜರಾತಿ ನಾಟಕ ಮಾಡುವಾಗ ಅರುಂಧತಿಯ ಪ್ರೀತಿಗೆ ಶರಣಾಗಿ ಬಿಟ್ರು. ಘಾಟಿ ಹುಡುಗಿ ಅರುಂಧತಿ ಮುಂದೆ ಶಂಕರ್ ತುಂಬಾ ಮೈಲ್ಡು. ಈ ತದ್ವಿರುದ್ಧ ವ್ಯಕ್ತಿತ್ವದ ಎರಡು ಹೃದಯಗಳ ಮಿಡಿತ ಮಾತ್ರ ಸಮನಾಗಿ ಮ್ಯಾಚ್ ಆಗಿತ್ತು. ರಂಗಭೂಮಿಯಲ್ಲಿ ಕೇವಲ ನಟನೆಗೆ ಮಾತ್ರ ಸೀಮಿತವಾಗದ ಶಂಕರ್ನಾಗ್ ನಾಟಕಗಳ ಅತಿ ಸೂಕ್ಷ್ಮ ಸಂಗತಿಗಳನ್ನು ಗ್ರಹಿಸಿ, ಗಮನಿಸಿ, ಅಭ್ಯಸಿಸಿ ಏಕಲವ್ಯನಂತೆ ರೂಪುಗೊಂಡಿದ್ರು. ನಟನೆಯ ಜೊತೆಗೆ ನಿರ್ದೇಶನ, ಹಿನ್ನೆಲೆ ಸಂಗೀತಕ್ಕೆ ಸ್ಟೇಜ್ ಕ್ರಾಫ್ಟ್, ಲೈಟಿಂಗು ಎಲ್ಲದರಲ್ಲೂ ನುರಿತು ಪ್ರಶಸ್ತಿ ಗಳಿಸಿ ಮುಂಬೈ ರಂಗಭೂಮಿಯಲ್ಲಿ ಐಡೆಂಟಿಟಿ ಗಳಿಸಿಬಿಟ್ರು. ಒಮ್ಮೆ ಶಂಕರ್ ಪ್ರಯೋಗಾತ್ಮಕ ನಾಟಕದಲ್ಲಿ ನಟಿಸುವಾಗ ಗಿರೀಶ್ ಕಾರ್ನಾಡರ ಚಿತ್ತ ಸೆಳೆದು. ಆ ಘಟನೆಯೇ ಶಂಕರ್ ಸಿನಿ ಜಗತ್ತಿಗೆ ಕಾಲಿಡಲು ಕಾರಣವಾಗಿತ್ತು. ಕಾರ್ನಾಡರು ಕರೆದದ್ದು ಚಿತ್ರ ನಟನೆಗೆ. ಶಂಕರ್ ಆಸಕ್ತಿ ಇತ್ತು ನಿರ್ದೇಶನದೆಡೆಗೆ. ಸ್ಕ್ರೀನಲ್ಲಿ ಹೇಗೆ ಕಾಣ್ತೀನೋ ಎಂಬ ಅಳುಕು, ನೋಡೋಕೆ ಅಷ್ಟು ಚೆನ್ನಾಗಿಲ್ಲವೆಂಬ ಸಂಕೋಚ. ಮತ್ತು ಶಂಕರ್ನಾಗೆ ಹೇಳಿಕೊಂಡಂತೆ ಪರದೆಯ ಮೇಲೆ ಅವರ ಮುಖ ಅವರಿಗೆ ಹಿಡಿಸಲಿಲ್ಲ. ಡಿಫರೆಂಟ್ ಆಗಿ ಕೈ ಬೀಸುತ್ತಾ ನಡೆಯೋ ಶೈಲಿ ಅವರಿಗೆ ವಿಚಿತ್ರ ಅನಿಸ್ಬಿಟ್ಟಿತ್ತಂತೆ. ಇನ್ಶಾರ್ಟ್ ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ನೆನ್ಕೊಂಡಿರ್ಲಿಲ್ಲ. ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರ ಅನ್ನಿಸ್ತು. ಅಲ್ಲ, ಇದು ಯಾಕೆ ನನ್ನ ಮುಖ ಹೀಗೆ ಕಾಣಿಸ್ತಾ ಇದೆ, ಅದ್ಯಾಕೆ ನಡೆಯುವಾಗ ನನ್ನ ಕೈ ವಂಕ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಇಂಥ ಯೋಚನೆ ಇರುವಾಗ ಅಬ್ಬಯ್ಯ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು. ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವ್ರು ದೊಡ್ಡ ಮನಸ್ಸು ಮಾಡಿ ನನ್ಗೊಂದು ಅವಕಾಶ ಕೊಟ್ಟರು. ಈ ಹಾಡಿನ ಚಿತ್ರೀಕರಣ ಮುಗಿಯುವಷ್ಟರಲ್ಲಿ ನಿಂತೋಗಿರೋ ನನ್ನ ಹೃದಯ ಆಚೆನೆ ಬಂದ್ಬಿಡ್ತು ಅಂದ್ರೆ ಅತಿಶಯೋಕ್ತಿ ಆಗ್ಲಾರ್ದು. ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರ್ಲಿಲ್ಲ. ಡಾನ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರ್ಲಿಲ್ಲ. ಡೈರೆಕ್ಟರ್ ಸೋಮಶೇಖರ್ ಅವರು, ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದ್ರು, ದಿದಿತೈ ಸ್ಟೆಪ್ ಹಾಕೋ ಅಂದ್ರು. ನಾನು ಪ್ರಯತ್ನ ಮಾಡಿದೆ. ಆದ್ರೆ ಕೈ ಬರ್ಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು, ಕಾಲ್ ಸರಿ ಬಿದ್ರೆ ಕೈ ಎಲ್ಲೆಲ್ಲೂ ಹೋಗ್ತಾ ಇತ್ತು. ಕೊನೆಗೆ ಸುಸ್ತಾಗಿ ಒಂದ್ ಮೂಲೆಯಲ್ಲಿ ಹೋಗಿ ಸಿಗರೆಟ್ ಸೇರ್ತಾ ಕೂತ್ಕೊಂಡ್ಬಿಟ್ಟೆ. ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದ್ರು, ಧೈರ್ಯ ಕೊಟ್ರು. ಮೊದಲನೇ ಸಲ ಆಗತ್ತೆ ಬಿಡಿ, ನನ್ ಜೊತೆ ಎಲ್ಲ ಸ್ಟೆಪ್ ಒಂದ್ಸಲ ನೀವು ಹಾಕಿ ನೋಡಿ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಅಂದ್ರು. ಅವರ ಆ ಪ್ರೋತ್ಸಾಹ, ಆ ಸಹಾಯ ನಾನೆಂದೂ ಮರೆಯೋ ಹಾಗಿಲ್ಲ. ಉತ್ತಮ ಚಿತ್ರಗಳಿಗೆ ದಕ್ಕದಿದ್ರು ಒಳ್ಳೆಯ ಪ್ರತಿಕ್ರಿಯೆ. ಕಮರ್ಷಿಯಲ್ ಸಿನಿಮಾ ಮಾಡಿತ್ತು ಮಾಯೆ. ಹೌದು, ಮೊದಲ ಸಿನಿಮಾಗಳ ವಿಭಿನ್ನ ಪ್ರಯೋಗಕ್ಕೆ ನಾಗ್ ಬ್ರದರ್ಸ್ ಮಂದಹಾಸ ಬೀರಲಾಗಲಿಲ್ಲ. ಆದರೆ 1983ರ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಸಿನಿಮಾ ಮಾತ್ರ ಸಿನಿ ಜಗತ್ತಿನ ಚಿತ್ತ ಸೆಳೆಯದೆ ಬಿಡಲಿಲ್ಲ. ಶಂಕರ್ ನಾಗ್ ಪರಿಶ್ರಮ ಫಲಿಸಿತ್ತು. ನಾಗಮಂಡಲ ನಾಟಕ ಮಾಡುವಾಗಂತೂ ಕನ್ನಡ ಗೊತ್ತಿಲ್ಲದ ಪ್ರೇಕ್ಷಕರು ಶಂಕರ್ ನಾಗ್ ನಾಟಕಗಳ ವೀಕ್ಷಣೆಗೆ ಬರ್ತಾ ಇದ್ರು. ಹಾಗಿರ್ತಿತ್ತು ಅವರ ರಂಗ ಪ್ರಯೋಗ. ಕೊನೆಯ ದಿನವಂತೂ ಒತ್ತಾಯಪೂರ್ವಕವಾಗಿ ರಾತ್ರಿ 10ಕ್ಕೊಂದು ಪ್ರದರ್ಶನ ಮಾಡಬೇಕಾಯಿತು. ಶಂಕರ್ ತನ್ನ ರಂಗಭೂಮಿ ಚಟುವಟಿಕೆ ಸಕ್ರಿಯವಾಗಿ ಇಟ್ಟುಕೊಳ್ಳೋದಕ್ಕಾದರೂ ಅನಿವಾರ್ಯವಾಗಿ ಇಷ್ಟವಿಲ್ಲದ ಚಿತ್ರಗಳಲ್ಲಿ ನಟಿಸ್ತಾ ಇದ್ರು. ಆದರೆ ರಂಗಭೂಮಿಯ ಶಕ್ತಿಯ ಮುಂದೆ ಸಿನಿಮಾ ಪ್ರಕೃತಿಗೆ ಒಗ್ಗಲಾಗದ ಶಂಕರ್ನಾಗೆ ತಾನೆಲ್ಲೋ ಕಳೆದು ಹೋಗ್ತಿರೋ ಭಾವ ಮೂಡಿಬಿಟ್ಟಿತು. ಫಾರ್ ಅ ಚೇಂಜ್ ಹಸುವಿನ ಡೈರಿ ನಡೆಸೋ ಪ್ರಯತ್ನವನ್ನ ಮಾಡಿದ್ರು.
ಸಿಟಿ ಲೈಫಿಂದ ದೂರ ಹೋಗಿ ಫಾರ್ಮ್ ಹೌಸ್ ಮಾಡಿಕೊಂಡ್ರು. 1984ರಲ್ಲಿ ಪರ ಚಿತ್ರದ ಡಬ್ಬಿಂಗಿಗೆ ಮುಂಬೈಗೆ ಹೋಗಿದ್ದಾಗ ಅಲ್ಲಿನ ಆಧುನಿಕ ತಂತ್ರಜ್ಞಾನಕ್ಕೆ ಮರುಳಾದ ಶಂಕರ್ನಾಗ್ ನಮ್ಮಲ್ಲಿ ಯಾಕೆ ಹೀಗಿಲ್ಲ ಅಂತ ಹೊಸ ಪ್ರಯತ್ನಕ್ಕೆ ಮುಂದಾದರು. ಅದುವೇ ಅವರ ಕನಸಿನ ಕೂಸು ಸಂಕೇತ್ ಸ್ಟುಡಿಯೋ ನಿರ್ಮಾಣ. ಪರಿಶ್ರಮವಿದ್ದಲ್ಲಿಗೆ ಯಶಸ್ಸು ತಂತಾನೆ ಅರಸಿ ಬರುತ್ತೆ ಅನ್ನೋ ಮಾತು ಶಂಕರ್ನಾಗ್ ವಿಚಾರದಲ್ಲೂ ಪ್ರೂವ್ ಆಯಿತು. ಕೆಲಸ ಯಾವುದೇ ಇರಲಿ ತನ್ನ ಪರಿಶ್ರಮವನ್ನು 100% ಹಾಕೋದು ಅವರ ಜಾಯಮಾನವಾಗಿತ್ತು. ಶಂಕರ್ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲಾ ಅತ್ಯುತ್ತಮ ಪ್ರಯೋಗಗಳಲ್ಲೂ ಗೆದ್ದರು. ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಅವರು ಹಸಿರಾಗಿ ಉಳಿಯಲು ಕಾರಣವೇ ಅಂಥ ಪ್ರಯತ್ನಗಳು. ನಿರ್ಮಾಪಕರ ಹಿತಕ್ಕಾಗಿ ಶಂಕರ್ ಶಪಥ. ಆ ಸ್ಟುಡಿಯೋ ಅವರ ಛಲದ ಸಂಕೇತ. ಡಬ್ಬಿಂಗಿಗೆ ಓಡಬೇಕಿತ್ತು ಮುಂಬೈ, ಚೆನ್ನೈಗೆ. ಶಂಕರ್ ತಂದ್ರು ಅಂಥ ಸ್ಟುಡಿಯೋ ಬೆಂಗಳೂರಿಗೆ. ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ. ಅದಕ್ಕೆ ಪ್ರತಿ ಸಲ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ತಿಂಗಳಾನ್ಗಟ್ಲೆ ಲೈನ್ ನಲ್ಲಿ ನಿಂತ್ಕೊಂಡು ನಮಸ್ಕಾರ ಸರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು. ಕನ್ನಡ ಚಲನಚಿತ್ರ ನಿರ್ಮಾಪಕರ ಈ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು. ಅಂದ್ರೆ ಸಿನಿಮಾ ತೆಗೆಯೋದು ಕನ್ನಡದಲ್ಲಿ, ನೋಡೋ ಪ್ರೇಕ್ಷಕರು ಕನ್ನಡಿಗರು, ಮತ್ತೆ ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ನಲ್ಲಿ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು. ಆಗ CVL ಶಾಸ್ತ್ರಿ, ಅನಂತ್ ನಾಗ್, ರಮೇಶ್ ಭಟ್, ಸೂರ್ಯರಾವ್ ಅಂತ ಸ್ನೇಹಿತರ ಹತ್ರ ಆರ್ಥಿಕ ಸಹಾಯ ಕೇಳಿಕೊಂಡು ಬೆಂಗಳೂರಿನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಬೆಂಬಲದಿಂದ ಈ ರೆಕಾರ್ಡಿಂಗ್ ಸ್ಟುಡಿಯೋ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಿಂದ ಉದ್ಘಾಟನೆ ಆಯಿತು. ಕರ್ನಾಟಕದಲ್ಲೂ ಸಿನಿಮಾ ಸಂಗೀತ ಕೂಡ ಬಾರಿಸೋ ಒಳ್ಳೊಳ್ಳೆ ಕಲಾವಿದರು, ಮ್ಯೂಸಿಷಿಯನ್ಸ್ ಇದ್ದಾರೆ. ನಮ್ಮಲ್ಲೂ ಎಲ್ಲಾ ಸೌಲಭ್ಯಗಳಿವೆ ಅನ್ನೋ ಸಂಕೇತವೇ ಈ ಸ್ಟುಡಿಯೋ. ಹೌದು, ಚಿತ್ರರಂಗದ ಅನುಕೂಲಕ್ಕಾಗಿ ತನ್ನಣ್ಣನೂ ತಾನೂ ಸೇರಿ ಸಾಲ ಮಾಡಿ 1985ರಲ್ಲಿ ನಿರ್ಮಿಸಿದ ಸಂಕೇತ್ ಸ್ಟುಡಿಯೋ ಶಂಕರ್ನಾಗ್ ಕನಸಿನ ಕೂಸು. ಅದರ ಸೌಂಡ್ ಪ್ರೂಫಿಂಗ್ ಉತ್ಕೃಷ್ಟ ಗುಣಮಟ್ಟದ್ದಿರಲಿ ಅಂತ ಕಾಶ್ಮೀರಕ್ಕೆ ಹೋಗಿ ಖುದ್ದು ಲಾರಿಗಳಲ್ಲಿ ಮರಮುಟ್ಟು ತಂದಿದ್ರು ಶಂಕರ್ನಾಗ್. ಆದರೆ ಬೇರೆ ರಾಜ್ಯಕ್ಕೆ ಹೋಗಿ ಕಾಡಿ ಬೇಡಿ ಕೆಲಸ ಮಾಡಿ ಅಭ್ಯಾಸ ಆಗೋಗಿದ್ದ ನಮ್ಮವರು ಅದರ ಸದುಪಯೋಗ ಪಡಿಸಿಕೊಂಡಿದ್ದು ಅಷ್ಟರಲ್ಲೇ ಇದೆ. ರಕ್ತ ಬೆವರು ಸೇರಿಸಿ ಸಿನಿಮಾ ಮಾಡೋ ನಮ್ಮ ನಿರ್ಮಾಪಕರು ಚೆನ್ನೈ, ಮುಂಬೈಗೆ ಹೋಗಿ ಅವರಿವರ ಮುಂದೆ ಸಲಾಂ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಕಂಪ್ಯೂಟರ್ ಚಾಲಿತ ಶಬ್ದಗ್ರಹಣ ತಂತ್ರಜ್ಞಾನವಿದ್ದ ಸಂಕೇತ್ ಸ್ಟುಡಿಯೋ ಆರಂಭಿಸಿದ್ರು. ಇನ್ವೆಸ್ಟ್ ಮಾಡಿದ್ದಕ್ಕೆ ತಕ್ಕ ಲಾಭ ದಕ್ಕಲಿಲ್ಲ. ಲಾಭ ಬಿಡಿ, ಈ ಪ್ರಯತ್ನವನ್ನ ನಮ್ಮವರು ಯಾಕೆ ಬಳಸಿಕೊಳ್ಳಿಲ್ಲ ಎಂಬ ಜಿಜ್ಞಾಸೆ ಶಂಕರ್ನಾಗ್ರನ್ನ ಕಾಡಿಬಿಡ್ತು. ಆದರೆ ಶಂಕರ್ ಗೆಲುವಿನ ಮಿಂಚಿನ ಓಟಕ್ಕೆ ಇದ್ಯಾವುದೂ ತಡೆಯೊಡ್ಲಿಲ್ಲ ಅನ್ನೋದು ಬೇರೆ ಮಾತು. 12 ವರ್ಷಗಳ ಚಿತ್ರ ಬದುಕಿನಲ್ಲಿ ಶಂಕರ್ ಸುಮಾರು 90 ಚಿತ್ರಗಳಲ್ಲಿ ನಟಿಸಿಬಿಟ್ರು. ಕೆಲ ಚಿತ್ರಗಳು ಜನಪ್ರಿಯತೆಯ ತುತ್ತ ತುದಿಗೆ ತಲುಪಿಸಿದರೆ ಮತ್ತೆ ಕೆಲವು ಸೋಲಿನ ಪಾತಾಳವನ್ನು ತೋರಿಸಿದರು. ಆದರೆ ಈ ಪ್ರಯೋಗಪಟ್ಟು ಸುಮ್ಮನೆ ಕೂರುವವರೇ. ಶಂಕರ್ ಮತ್ತೊಂದು ಮಹತ್ವಾಕಾಂಕ್ಷಿ ಚಿತ್ರಕ್ಕೆ ಕೈ ಹಾಕಿದರು. ಆ ಚಿತ್ರಕ್ಕವರು ಪಡೆದಿದ್ದು ಡಾಕ್ಟರ್ ರಾಜ್ಕುಮಾರ್ ಕಾಲ್ ಶೀಟ್. ಅತ್ಯಂತ ಪ್ರತಿಭಾಶಾಲಿ, ಜೀನಿಯಸ್ ಅಂತ ಕರಿತೀವಲ್ಲ, ಅಂಥ ಒಂದು ವ್ಯಕ್ತಿ. ಅವರ ಸಂಗೀತದ ಜಗತ್ತೇ ಬೇರೆ, ಆ ಠೇಕಾನೇ ಬೇರೆ, ಆ ಲಹರಿನೇ ಬೇರೆ. ಅವ್ರ ಜೊತೆಲಿ ಮ್ಯೂಸಿಕ್ ಕಂಪೋಸಿಂಗ್ ಕೂತ್ಕೊಂಡ್ರೆ ಸಮಯ ಹೇಗೆ ಕಳೆಯುತ್ತೆ ಅಂತ ಲೆಕ್ಕನೇ ಇರೋದಿಲ್ಲ. ಯಾವ್ದಾದ್ರೂ ಒಂದು ಸನ್ನಿವೇಶಕ್ಕೆ ಒಂದು ಟ್ಯೂನ್ ಕೇಳಿದ್ರೆ 8-9 ಟ್ಯೂನು ಚಿಟ್ಕೆ ಹೊಡೆಯುವಷ್ಟರಲ್ಲಿ ರೆಡಿ ಮಾಡಿಬಿಡ್ತಾರೆ. ಒಂದಕ್ಕಿಂತ ಒಂದು ಟ್ಯೂನು ಅಂದವಾಗಿರುತ್ತೆ, ಸೊಗಸಾಗಿರುತ್ತೆ. ಒಂದು ಸಣ್ಣ ಉದಾಹರಣೆ ಅಂದ್ರೆ ಗೀತಾ ಚಿತ್ರದ ಈ ಹಾಡು. ಅವರ ನಿಜ ಬದುಕಿಗೂ ಈ ಸಾಲುಗಳಿಗೂ ಎಷ್ಟು ಸಾಮ್ಯತೆ ಇದೆ ಅಲ್ವಾ? ಇಂಥ ಶಂಕರ್ನಾಗ್ ಸಾವು ಅದು ಆಕಸ್ಮಿಕವೋ ಪಿತೂರಿಯೋ ಅಂತ ಅವರ ಕಟ್ಟಾಭಿಮಾನಿಗಳು ಈಗಲೂ ಚಡಪಡಿಸ್ತಾರೆ. ಕಾರ್ಯಕ್ರಮ ಮುಗಿಯೋ ಸಮಯ ಹತ್ರ ಬರ್ತಾ ಇದೆ ಅಲ್ಲ, ಸಮಯ ಇಷ್ಟು ಬೇಗ ಕಳೆದೋಯ್ತಲ್ಲ ಅಂತ ದುಃಖನೂ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು ಹೇಳಿ, ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಎನ್ ಹೇಳ್ತಾರಲ್ಲ ಹಾಗೆ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಶಂಕರ್ನಾಗ್ ಅಂದಿಗೂ ಹೀರೋ, ಇಂದಿಗೂ ಹೀರೋ. ಅವರ ಸಿನಿಮಾದ ಡೈಲಾಗ್ಗೆ ಪ್ರೇಕ್ಷಕರು ಇಂದಿಗೂ ಶಿಲ್ಲೆ ಚಪ್ಪಾಳೆ ಹೊಡಿತಾರೆ. ಕನ್ನಡ ಚಲನಚಿತ್ರ ರಂಗದಲ್ಲಿ ಅವರ ಸೇವೆ ಅಪಾರ. ಅಂತಹ ಮತ್ತೊಬ್ಬ ಕಲಾವಿದ ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ಲ. ಇದೇ ಹೊತ್ತಿನ ವಿಶೇಷ ಅಮರ ಶಂಕರ. ನೆನಪಿಡಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.
ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.